ನಮಸ್ಕಾರ ಎಲ್ರಿಗೂ. ಏನಪ್ಪ ಅಂದರೆ ನಮ್ಮ ರಾಜ್ಯದ ಹಬ್ಬನ ನಾವು ಕೇವಲ ಸೆಲೆಬ್ರೇಟ್ ಮಾಡಿದ್ದೀವಿ. ನಾನಂತೂ ತುಂಬ ಸರ್ಪ್ರೈಸ್ ಆದೆ, ಯಾಕಂದರೆ ಇದು ನನ್ನ ಫಸ್ಟ್ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಇನ್ ಕೇಮನ್ ಅಂತಲೇ ಹೇಳ್ಬೋದು. ರಿಯಲಿ ಎಲ್ರದ್ದು ಇನ್ವಾಲ್ವ್ಮೆಂಟ್, ಎಲ್ಲ ಕನ್ನಡಿಗರು ಪಾರ್ಟಿಸಿಪೇಟ್ ಮಾಡಿರೋ ವೇ, ಕಿಡ್ಸ್ ಆಗಲಿ ದೊಡ್ಡವರಾಗಲಿ, ರಿಯಲಿ ತುಂಬಾ ಅಪ್ರಿಷಿಯೇಟ್ ಮಾಡಬೇಕಂತಲೇ ಹೇಳಬೇಕು. ಇದು ಈಸಿ ವರ್ಕ್ ಅಲ್ಲ, ಯಾಕಂದರೆ ನಮ್ಮ ರಾಜ್ಯದ ಫೆಸ್ಟಿವಲ್ನ ಬೇರೆ ದೇಶದಲ್ಲಿ ನಾವು ಸೆಲೆಬ್ರೇಟ್ ಮಾಡೋದು, ಅದು ಫುಲ್ ಫ್ರೀಡಮಲ್ಲಿ ತುಂಬಾ ಕಷ್ಟವಾದ ಕೆಲಸ. ಬಟ್ ಆದರೂ ವಿ ಡಿಡ್ ಇಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಡೆಡಿಕೇಶನ್ನು, ಇನ್ವಾಲ್ವ್ಮೆಂಟು ತುಂಬ ಅಪ್ರಿಷಿಯೇಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಅದಕ್ಕೆ. ಆ್ಯಂಡ್ ಫುಡ್ ಅಂತೂ ರಿಯಲಿ ನನಗಂತೂ ಮನೆ ಫೀಲೇ ಕೊಟ್ಬಿಟ್ಟು, ನಾನಂತೂ ತುಂಬ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದೆ. ಆ್ಯಂಡ್ ನಾವು ಕನ್ನಡದವರು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋದನ್ನ ಎಲ್ಲರೂ ಪ್ರೂವ್ ಮಾಡಿದರು. ನಾನಂತೂ ತುಂಬಾ ಖುಷಿ ಆದೆ ನಿಜವಾಗ್ಲೂ. ಆ್ಯಂಡ್ ಯಾವ ಪರ್ಫಾರ್ಮೆನ್ಸು ಮಾಡಿರಲಿಲ್ಲ ನಾನು, ಬಟ್ ಆದರೂ ಕೂಡ ವಿತೌಟ್ ಪ್ರಿಪ್ರೇಷನ್ನು ರ್ಯಾಂಪ್ ವಾಕ್ ಮಾಡೇ ಬಿಡೋಣ ಅಂತ ರ್ಯಾಂಪ್ ವಾಕ್ ಮಾಡಿಬಿಟ್ಟೆ. ಫೈನಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಫೈನಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ Kannadigas for all staying in Cayman. Thank you all. Follow me for more videos and give like and comments. Bye bye. See you in the next video.